ಹಾಯ್ ಫ್ರೆಂಡ್ಸ್, ವಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ನಮ್ಮ ವಿಂದ್ಯಾ ಓದುತ್ತಿರುವ ಶಾಲೆಯಲ್ಲಿ, ಅದು ಕ್ರಿಶ್ಚಿಯನ್ ಶಾಲೆ. ಆ ಶಾಲೆಯಲ್ಲಿ ತುಂಬ ಅದ್ಧೂರಿಯಾಗಿ ಒಂದು ಲೈಟಿಂಗ್ಸ್, ದೀಪಾಲಂಕಾರದಿಂದ ಅಲಂಕಾರ ಮಾಡಿದ್ದಾರೆ. ಆ್ಯನ್ಯುವಲ್ ಡೇ ಮಕ್ಕಳಿಗಂತೂ ತುಂಬ ಖುಷಿಯಾಯಿತು. ಮಕ್ಕಳಿಗಿಂತ ನನಗಂತೂ ತುಂಬ ಖುಷಿಯಾಯಿತು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಎಲ್ಲ ಕಡೆ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ, ತುಂಬ ಡೆಕೋರೇಟ್ ಮಾಡಿದ್ದಾರೆ. ಸಕ್ಕತ್ತಾಗಿ ಕಾಣ್ತಾ ಇತ್ತು. ಮಕ್ಕಳದು ಆ್ಯನ್ಯುವಲ್ ಡೇ ಹಬ್ಬ ಥರನೇ ಇತ್ತು. ಸೇಮ್ ಕ್ರಿಸ್ಮಸ್ ಸೆಲೆಬ್ರೇಷನ್ ಥರನೇ ಅದು ಸೂಪರಾಗಿ ಮಾಡಿದರು. ನನಗಂತೂ ತುಂಬ ಖುಷಿಯಾಯಿತು. ಮತ್ತು ನನ್ನ ಮಗಳು ಡ್ಯಾನ್ಸ್ ಆಡಿರೋದು ನಾನು ವಿಡಿಯೋ ಮಾಡಿದ್ದೆ. ಅದನ್ನು ಶಾರ್ಟ್ ಲಿಸ್ಟಿಗೆ ಹಾಕಿದ ತಕ್ಷಣ ಕಾಪಿರೈಟು ಅಂತ ಏನು ಕ್ಲೈಮ್ ಅಂತ ಬಂತು ಯೂಟ್ಯೂಬಲ್ಲಿ. ಸೊ ಅದಕ್ಕೋಸ್ಕರ ನಾನು ಅದನ್ನು ಹಾಕಲಿಲ್ಲ. ಮೂರ್ತಿಯವರು ನಾನು ಸರ್ಚ್ ಮಾಡ್ತೀನಿ ಇರು, ಒಂದು ನಿಮಿಷ ಹೇಳ್ತೀನಿ ಅಂತ ಹೇಳಿದ್ರು. ಸೊ ತುಂಬ ಚೆನ್ನಾಗಿ ಆಡಿದ್ರು. ನಮ್ಮ ಮಗಳು ಡ್ಯಾನ್ಸ್ ಆಡೋದು ನಾವು ಯೂಟ್ಯೂಬ್ಗೆ ಹಾಕ್ಬಾರ್ದು, ನೋಡಿ ರಿಸ್ಟ್ರಿಕ್ಷನ್ಸ್ ಇದೆ. ಸೊ ನೋಡೋಣ, ಮೂರ್ತಿಯವರು ಚೆಕ್ ಮಾಡಿ ಹೇಳ್ತಾರೆ ಅಂತ ಹೇಳಿದ್ದಾರೆ. ಸೊ ನೋಡಿ, ಇದು ಎಲ್ಲ ಬಿಲ್ಡಿಂಗ್ಗಳ ಎಲ್ಲೋ ಕಲರ್ ಅಂತೂ ಎಲ್ಲೋ ಲೈಟಿಂಗ್ಸ್ ಹಾಕಿದ್ರಂತೂ ಎದ್ದು ಕಾಣುತ್ತೆ. ಮತ್ತು ಒಂದು ಡೆಕೋರೇಷನು, ಒಂದು ಗ್ರೌಂಡ್ ಫುಲ್ಲು ಒಂದು ಹಬ್ಬದ ವಾತಾವರಣ ಇತ್ತು. ಸೊ ತುಂಬ ಚೆನ್ನಾಗಿತ್ತು. 5:30ಯಿಂದ 9 ಗಂಟೆಗೆ ಫಿನಿಶ್ ಆಯಿತು. ಎಷ್ಟು ಚೆನ್ನಾಗಿ ನೋಡಿ, ಮರದಲ್ಲಿ ಹೇಸೂನ ಮಾಡಿರೋದು, ಸ್ಟಾರ್ಸ್ ಎಲ್ಲ ಇಟ್ಟಿರೋದು, ಮತ್ತು ಪ್ಲ್ಯಾಂಟ್ಸ್ಗೆಲ್ಲ ಲೈಟಿಂಗ್ಸ್ ಹಾಕಿರೋದು ತುಂಬ ಚೆನ್ನಾಗಿ ಮಾಡಿದರು. ನನಗಂತೂ ತುಂಬ ಖುಷಿಯಾಯಿತು ನೋಡಿ. ಅದೆಲ್ಲ ನೋಡ್ಕೊಂಡಿದ್ರು. ಮತ್ತು ತುಂಬ ಪೇರೆಂಟ್ಸ್ಗೂ ಅಷ್ಟೇ ತುಂಬ ಚೇರ್ಸು ಮತ್ತು ವಾಟರ್ಸು ಎಲ್ಲ ಫೆಸಿಲಿಟಿ ಕೊಟ್ಟಿದ್ದರು. ಮಕ್ಕಳಿಗೂ ಅಷ್ಟೇ ತುಂಬ ಒಂದು ಬಿಡೋವಾಗೂ ಅಷ್ಟೇ ಗಡಿಬಿಡಿ ಮಾಡಿಲ್ಲ. 1 2 3 ಆಮೇಲೆ 4 to 5 ಆ ಥರ 3 ಕ್ಲಾಸಸ್ನ ಡಿವೈಡ್ ಮಾಡಿ ಬಿಟ್ಟಿದ್ದರು. ತುಂಬ ಕ್ಲೀನಾಗಿ ಅಚ್ಚುಕಟ್ಟಾಗಿ ಒಂದು ಸಣ್ಣ ಬ್ಲ್ಯಾಕ್ ಮಾರ್ಕ್ ಇಲ್ಲ, ಅಷ್ಟು ಚೆನ್ನಾಗಿ ಆ್ಯನ್ಯುವಲ್ ಡೇ ಮಾಡಿದ್ರು. ನನಗೂ ಮೂರ್ತಿಯವ್ರಿಗಂತೂ ತುಂಬ ಸಂತೋಷ ಆಯಿತು, ನನಗೆ ತುಂಬ ಖುಷಿಯಾಯಿತು. ಇದು ಫಸ್ಟ್ ಟೈಮ್ ಬಿಂದ್ಯಾಗೆ ಈ ಥರ ನಾವು ಒಂದು ಆ್ಯನ್ಯುವಲ್ ಡೇ ನೋಡ್ತಾರೆ. ಅವ್ರಿಗಂತೂ ಫುಲ್ಲು ಲೈಟಿಂಗ್ಸು ಮತ್ತು ಆ ಕ್ರಿಸ್ಮಸ್ ತಾತನೆಲ್ಲ ನನಗೆ ತುಂಬ ಖುಷಿಯಾಗ್ಬಿಟ್ಲು. ಮತ್ತು ಡ್ಯಾನ್ಸ್ಗಳು ಅಷ್ಟೇ, ಒಂದಕ್ಕಿಂತ ಒಂದು ಮಕ್ಕಳು ಎಲ್ಲ ಕ್ಲಾಸು ಎಲ್ಲ ಮಕ್ಕಳು ಆಡಿದ್ದು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ಇದು ಚೆನ್ನಾಗಿಲ್ಲ ಅನ್ನೋದಿಲ್ಲ, ಅಷ್ಟು ಚೆನ್ನಾಗಿ ಮಕ್ಕಳು ಪರ್ಫಾಮೆನ್ಸ್ ಮಾಡಿದ್ರು. ಸೊ ನೋಡಿ, ಇದೆಲ್ಲ ನೋಡಿದರೆ ಈಗ ನಮ್ಮ ಹಿಂದೂ ಹಬ್ಬಗಳಲ್ಲಿ ನಾವು ಹೇಗೆ ದೇವಸ್ಥಾನ ಎಲ್ಲ ಡೆಕೋರೇಟ್ ಮಾಡಿ, ನಮ್ಮ ಮನೆಗಳೆಲ್ಲ ಹೇಗೆ ಲಕ್ಷ್ಮೀ ಹಬ್ಬ, ಗಣೇಶ ಹಬ್ಬ ಡೆಕೋರೇಟ್ ಮಾಡಿದ್ರು, ಅದೇ ಥರ ಒಂದು ಅವರ ಒಂದು ಸ್ಕೂಲು, ಕಾಲೇಜು, ಚರ್ಚು ಎಲ್ಲ ಎಷ್ಟು ಅಲಂಕಾರ ಮಾಡ್ತಾರಲ್ವ. ನನಗಂತೂ ಲೈಟಿಂಗ್ಸ್ ಅಂತೂ ತುಂಬ ಖುಷಿಯಾಯಿತು. ನಮ್ಮ ಬಿಂದ್ಯಾ ಅಂತೂ ಡೈಲಿ ಹೇಳ್ತಿದ್ರು ಸ್ಟಾರ್ ಆಗ್ತಾಯಿದ್ದಾರೆ. ಆಮೇಲೆ ಕ್ರಿಸ್ಮಸ್ ತಾತದ ಎಲ್ಲ ಡ್ರಾಯಿಂಗ್ ಮಾಡ್ತಿದ್ದಾರೆ, ಮತ್ತು ಆರ್ಟ್ ಮಾಡ್ತಿದ್ದಾರೆ. ಅವ್ಳಿಗೆ ತುಂಬ ಎಕ್ಸೈಟ್ಮೆಂಟ್. ಸ್ಕೂಲಲ್ಲಿ ಏನು ನಡೆದ್ರು ನನಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋರೆ ಡ್ಯಾನ್ಸ್ ಅಂತ ನಾನು ಹೇಳ್ತೇನೆ. ನಮ್ಮ ಬಿಂದ್ಯಾ ಮಕ್ಕಳ ಶಾಲಾ ವಾರ್ಷಿಕೋತ್ಸವ ಈ ಥರ ನಡೀತು. ನಿಮ್ಮ ಮಕ್ಕಳದ್ದು ಹೇಗೆ ಅಂತ ತಿಳಿಸಿ.